ನಮಸ್ತೆ. ನಾನಿವತ್ತು IPO ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಈಗ ಒಂದು ಕಂಪ್ನಿ ಏನಾದರೂ NSE, BSEದಲ್ಲಿ ಬರ್ತಾ ಇದೆ ಅಂದರೆ ಅದು ಅಂದರೆ ಎಂಟ್ರಿ ಆಗ್ತಿದೆ, ಅದಕ್ಕೆ IPO ಅಂತಾರೆ. ಅವರು ಆಫರ್ ಮಾಡ್ತಾರೆ ಈ ಥರ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ, ಇದು IPO ಅಂತ. ಈಗ ಸನ್‌ಸ್ಟಾರ್ ಇದು ಕ್ಲೋಸ್ ಆಗಿದೆ ಸನ್‌ಸ್ಟಾರ್. ನಾವು ಅಪ್ಲೈ ಮಾಡೋಕ್ಕೆ ಬರಲ್ಲ ಈಗ. ಈಗ ಅಪ್ಕಮಿಂಗ್ ಇದೆ ನೋಡಿ, ಓಯೋ, ಫ್ಯಾಬ್ ಇಂಡಿಯಾ, ಓಲಾ ಎಲೆಕ್ಟ್ರಿಕ್, ಬೋಟ್ ಇವೆಲ್ಲ ಇದ್ದಾವೆ. ಈಗ ನೋಡಿ ಲಿಸ್ಟೆಡ್ ಆಗಿರೋದು ಇದು. ಇಲ್ಲಿ ನೋಡಿ ಬನ್ಸಾಲ್ ವರ್ಡ್ ಅಂತಿದೆಯಲ್ಲ, ಈಗ ನಾ ಏನಾದರೂ ನಂಗೆ ಇದು ಲಿಸ್ಟ್ ಆದರೆ, ನಾ ಅಪ್ಲೈ ಮಾಡಿದಾಗ ನಂಗೆ ಲಿಸ್ಟ್ ಆದರೆ ಅದು ಕೊಟ್ಟಿದೆ 39% ಕೊಟ್ಟಿದೆ. 39% ನಮಗೆ ಗೇನ್ ಆಗಿದೆ. ಅಂದರೆ ಈಗ ನೀವು 14,000 ರೂಪಾಯಿ ಏನಾದರೂ ಹಾಕಿದರೆ 14,000 ರೂಪಾಯಿಗೆ ಒಂದು 40 ಬರೋಲ್ಲ. ನೀವು ಯಾವಾಗ ಬೇಕಾದರೂ ಈಗ ಶೇರ್ ಹೇಗೆ ಬೈ ಮಾಡಿ ಸೆಲ್ ಮಾಡ್ತೀರಾ ಹಾಗೆ ಇದು ಶೇರ್ ಆಗಿರುತ್ತೆ. ಆವಾಗ ಇದನ್ನ ಶೇರ್ನ ನೀವು ಸೆಲ್ ಮಾಡ್ಬೋದು. ಈಗ 10%, 15% ಬಂತಂದರೆ ಸಾಕು ನಿಮಗೆ. ಈಗ 14,000 ರೂಪಾಯಿಗೆ 1,400, 1,700 ಬಂತಂದರೆ ಅದು ನಿಮ್ಮ ಪ್ರಾಫಿಟ್. ಅಂದರೆ ಎಲ್ಲರಿಗೂ ಅದು ಲಿಸ್ಟ್ ಆಗೋಲ್ಲ. ನಿಮ್ಗೆ ಲಿಸ್ಟ್ ಆಗುತ್ತೆ ಅಂದರೆ ನಿಮ್ಗೆ ಬರುತ್ತೆ ಮೆಸೇಜ್ ಅದು. ಈಗ ತೋರಿಸಿದ್ದೆ ನಾನು ಹೇಗೆ ಈಗ ನೀವು ಬೈ ಮಾಡಬೇಕು ಇದನ್ನು ಶೇರ್ಸ್ನ ಅಂಥೇಳಿ. ಈಗ ಫ್ಯಾಬ್ ಇಂಡಿಯಾ ಬರ್ತಿದೆ. ಅಪ್ಲೈ ಹೇಗೆ ಮಾಡಬೇಕಂದ್ರೆ ಇಲ್ಲಿ ಈಗ ಇದು ಅಪ್ಕಮಿಂಗ್ ಯಾವಾಗ ಬರುತ್ತೆ ಅಂದರೆ ಇದು ಸೈಜ್ 400 ಕ್ರೋಸ್ ಇದೆ. ನೀವು ನೋಡಬೇಕು ಕಂಪ್ನಿ ಬಗ್ಗೆ. ಎಲ್ಲ ಕಂಪ್ನಿಗೂ ಹಾಕೋದಲ್ಲ, ಅವನೊಂದು ಲಾಸು ಆಗುತ್ತೆ. ಈಗ ಅಬೌಟ್ ಕಂಪ್ನಿ ಇದೆ, ರಿಸ್ಕ್ ಆ್ಯಂಡ್ ಅಂತ ರಿಸ್ಕ್ ಇದೆ. ಒಂದು ನಿಮಿಷ ನೋಡಿ, ಫೌಂಡೆಡ್ ಇನ್ 1976 ಈ ಥರ ಇದರ ಬಗ್ಗೆ ನೋಡಬೇಕು. ಇದರ ರಿಸ್ಕ್ ಏನಿದೆ ಮತ್ತು ಇದರಲ್ಲಿ ಈಗ ನಂಗೆ ಪ್ಲಸ್ ಪಾಯಿಂಟ್ ಏನಿದೆ, ಪ್ಲಸ್ ಮೈನಸ್ ಪಾಯಿಂಟ್ ಏನಿದೆ, ಇದು ಪ್ರಾಫಿಟ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಈಗ ನೀನು 80% ಅಂತೂ ನಿಮಗೆ ಅಂದರೆ ನಾನೇನು ಇದಲ್ಲ, SEBI ರಿಜಿಸ್ಟರ್ದಲ್ಲ ನಾನು, ಹಾಗೇನೆ ಎಜುಕೇಷನ್ ಪರ್ಪಸ್ ಹೇಳ್ತಿದ್ದೀನಿ. 90% ಅದು ನಿಮಗೆ ಪ್ರಾಫಿಟೇ ಆಗುತ್ತೆ. ನೀವು ಅಕಸ್ಮಾತ್ ನಿಮಗೇನಾದರೂ ನಿಮಗೆ ಅಲೌಟ್ ಆದರೆ ನಿಮಗೆ ಪ್ರಾಫಿಟೇ ಆಗುತ್ತೆ. ಒಂದು ವೇಳೆ ಆಗಲ್ಲ ಅಂದರೆ ಹೇಗೆ ಅಂದರೆ, ಈಗ ತೋರಿಸಿದ್ದೆ, ಈಗ ಯಾವುದು ಓಪನ್ ಇಲ್ಲ. ಓಪನ್ ಇದ್ದಾಗ ಅಪ್ಲೈ ಅಂತ ಬಟನ್ ಇರುತ್ತೆ. ಅಪ್ಲೈ ಹೊಡೆದ್ರೆ ನಿಮ್ಮ ಬ್ಯಾಂಕಿಂದ ನೀವು OTP ಹಾಕಿ, ನಿಮ್ಮ ಬ್ಯಾಂಕಿಂದ ಏನು ದುಡ್ಡು ಕಟ್ಟೋಂಗಿಲ್ಲ. ನಿಮ್ಮ ಬ್ಯಾಂಕಲ್ಲಿ ದುಡ್ಡನ್ನು ಬ್ಲಾಕ್ ಮಾಡ್ತಾರವರು. ಈಗ ಶೇರ್ಸ್ ಎಷ್ಟಿದೆ ಇಲ್ಲಿ? ಇಲ್ಲ, ಶೇರ್ಸ್ ಇದೆ. ಒಂದು ನಿಮಿಷ ಅಲ್ಲಿ ನೋಡಿ, ಇಲ್ಲಿ ಇದಲ್ಲಿದೆ ಸನ್‌ಸ್ಟಾರ್. ಇಲ್ಲಿ ನೋಡಿ, ಅವ್ರ ಪ್ರೈಸ್ ರೇಂಜ್ 90 to 95, ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,500. 13,500 ನಿಮ್ಮ ಬ್ಯಾಂಕಲ್ಲಿ ಬ್ಲಾಕ್ ಆಗುತ್ತೆ. ಅಂದರೆ ಅದು ಯೂಸ್ ಮಾಡೋಕ್ಕೆ ಬರಲ್ಲ, ಬ್ಯಾಂಕಲ್ಲೇ ಬ್ಲಾಕ್ ಆಗಿರುತ್ತೆ. ನಿಮಗೆ ಅಲೌಟ್ ಆದರೆ ಅದು ಗ್ರೋದಲ್ಲಿ ಬರುತ್ತೆ. ಅಂದರೆ ಈಗ IPOದಲ್ಲಿ ಅಪ್ಲೈ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಅಲೌಟ್ ಆಗಲಿಲ್ಲ, ಈಗ ನೀವು ಶೇರ್ಸ್ ನಿಮ್ಗೆ ಅಲೌಟ್ ಆಗಲಿಲ್ಲ ಅಂದರೆ ವಾಪಸ್ ನಿಮ್ಮ ಬ್ಯಾಂಕಿಗೆ ವಾಪಸ್ ದುಡ್ಡು ಲಾಕ್ ಆಗಿದ್ದು ಅನ್ಲಾಕ್ ಆಗುತ್ತೆ ಅಷ್ಟೇ. ಇಲ್ಲಿ ಲಾಟ್ ಸೈಜ್ 150, ಇಶ್ಯೂ ಸೈಜ್ 510, ಪ್ರೈಸ್ ರೇಂಜ್ 90 to 95. ಬಿಡ್ಡಿಂಗ್ ಡೇಟ್ 19 ಜುಲೈಗೆ ಇದು ಬಿಡ್ಡಿಂಗ್ ಆಗಿತ್ತು. ಈಗ 30,500 ನೀವು ಹಾಕಿದರೆ 13,500 ಹಾಕಬೇಕು. ಆಮೇಲೆ ನಿಮಗೆ ಈಗ ಇದು ಇನ್ನೂ ಬಿಟ್ಟಿಲ್ಲ. ಇದು ಯಾರಿಗೆ ಅಲೌಟ್ ಆಗಿರುತ್ತಲ್ಲ ಅವ್ರಿಗೆ ತೋರಿಸ್ತೀವಿ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ ಅಂತ. ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಈ ವಿಡಿಯೋದಲ್ಲಿ ಯಾವುವು ಬಂದಿಲ್ಲ, ಓಪನ್ ಇಲ್ಲ IPOs ಬಂದರೆ ಹೇಳ್ತೀನಿ ಹೇಗೆ ಬೈ ಮಾಡಬೇಕಂತ. ಈಗ ನಿಮ್ಗೆ ಅಷ್ಟೇ ಹೇಳ್ತಿದ್ದೀನಿ. ಈಗ IPO ಅಂದರೆ ಈ IPO ಅಂದರೆ ಈಗ ತಾನೇ ಈಗ ಬೋಟ್ ಇಂಡಿಯಾ ಇದರಲ್ಲಿ ಶೇರು NSE, BSEದಲ್ಲಿ ಇಲ್ಲ ಅದು ಶೇರು. ಆ ಶೇರ್ ಈಗ ಎಂಟ್ರಿ ಲೆವೆಲ್ ಇರುತ್ತೆ. ಅಂದರೆ ಅವರು ಪಬ್ಲಿಕ್ ಆಫರ್ ಮಾಡ್ತಾರೆ ಕಂಪ್ನಿಗೆ ಈ ಥರ. ಅವರು ಇನ್ನೂ ಬಿಸ್ನೆಸ್ನ ಗ್ರೋತ್ ಮಾಡೋಕ್ಕೆ ಅವರು ನಿಮ್ಮ ಹತ್ರ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಪಬ್ಲಿಕ್ ಹತ್ರ ಕೇಳ್ತಾರೆ. ಇದಕ್ಕೆ IPO ಅಂತಾರೆ. ಇದರಲ್ಲೂ ನೀವು ದುಡ್ಡನ್ನು ಮಾಡ್ಬೋದು. ಆದರೆ ನಿಮ್ಗೆ ಅಲೌಟ್ ಆಗೋದು ಭಾಳದರಲ್ಲಿ ಅಲೌಟ್ ಆಗೋಲ್ಲ. ಅಲೌಟ್ ಆದರೆ ನೀವು ದುಡ್ಡು ಮಾಡ್ಬೋದು ಇದರಲ್ಲೂ.